ಹಂಪಿಗೆ ಬಂದಂಥ 90% ಜನ ಈ ಒಂದು ಬೆಟ್ಟಕ್ಕೆ ಕಾಲು ಇಟ್ಟಿರಂಗಿಲ್ಲ. ಯಾಕೆಂದರೆ ಹಂಪಿಯ ನಿಜವಾದ ಶಕ್ತಿ ಪ್ರಾರಂಭ ಆಗೋದು ಈ ಬೆಟ್ಟದಿಂದಲೇ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲ್ ಟಾಕ್ ವಿತ್ ಕನ್ನಡಿಗ. ಹಂಪಿಗೆ ಬಂದಂತಹ ಬಹುತೇಕ ಜನರು ಹಂಪಿಯ ವಿರೂಪಾಕ್ಷೇಶ್ವರ ದೇವಾಲಯ ನೋಡಿಕೊಂಡು ಹಾಗೆ ಹೋಗ್ಬಿಡ್ತಾರೆ. ಆದರೆ ಹಂಪಿಯ ಹಿಂದೆ ಇರುವಂತಹ ಹೇಮಕೂಟದ ಪರ್ವತದ ನಿಜವಾದ ರಹಸ್ಯ ಬಹುತೇಕ ಜನರಿಗೆ ಗೊತ್ತೇ ಇರಲ್ಲ. ಆ ಒಂದು ರಹಸ್ಯವನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ, ಇವತ್ತು ಹೇಮಕೂಟದಲ್ಲಿರುವಂತಹ ವಿಶಿಷ್ಟವಾದ ಅದ್ಭುತವಾದಂತಹ ಶಿಲ್ಪಕಲೆಗಳ ಜೊತೆಗೆ ಅಲ್ಲಿರುವಂತಹ ರಹಸ್ಯ ಕೂಡ ನಿಮ್ಮ ಮುಂದೆ ನಾನು ಹೇಳ್ತೇನೆ. ಈಗ ನೀವು ನೋಡ್ತಾ ಇರುವಂತದ್ದು ಹೇಮಕೂಟ ಪರ್ವತ. ಈ ಒಂದು ಪರ್ವತ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣ ಆಗಕ್ಕೂ ಮುಂಚೆ ಇದ್ದಂತಹ ಒಂದು ಪವಿತ್ರವಾದಂತಹ ಸ್ಥಳ. ಅಚ್ಚರಿ ವಿಷಯ ಏನಪ್ಪಾ ಅಂತಂದ್ರೆ, ಈ ಒಂದು ಪರ್ವತ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಅಂದ್ರೆ 300 ರಿಂದ 400 ವರ್ಷಗಳ ಕಾಲ ಹಳೆಯದಾದಂತಹ ಈ ಒಂದು ಪರ್ವತ. ಮತ್ತೊಂದು ವಿಚಿತ್ರವಾದ ಸಂಗತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಸಾಕಷ್ಟು ದೇವಾಲಯಗಳಿಗೆ ಅಂದ್ರೆ ಹಂಪಿ ಒಳಗೆ ಎಲ್ಲಾ ದೇವಾಲಯಗಳು ನಾನು ನೋಡಿದಾಗ ಎಲ್ಲಾ ದೇವಾಲಯಗಳು ವಿಶಿಷ್ಟವಾದಂತಹ ಮತ್ತು ಎತ್ತರವಾದಂತಹ ಗೋಪುರಗಳು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಈ ಒಂದು ಹೇಮಕೂಟ ಪರ್ವತದಲ್ಲಿ ಯಾವುದೇ ಒಂದು ದೇವಾಲಯಕ್ಕೆ ಕೂಡ ಗೋಪುರವನ್ನ ನಿರ್ಮಾಣ ಮಾಡಿಲ್ಲ. ಅಂದ್ರೆ ಆಗಿನ ಕಾಲದಲ್ಲಿ ಗೋಪುರಗಳನ್ನ ಮಾಡೋದು ಇನ್ನೂ ಗೊತ್ತಿರಲಿಲ್ಲ ಅವ್ರಿಗೆ. ಅಂದ್ರೆ ಸುಮಾರು 8ನೇ ಇಂದ 9ನೇ ಶತಮಾನದಲ್ಲಿ ನಿರ್ಮಾಣ ಅಂತ ಈ ದೇವಾಲಯಗಳಿಗೆ ಅವರು ಗೋಪುರಗಳನ್ನ ಕಟ್ಟಿಲ್ಲ. ಆದ್ರೆ ಗೋಪುರ ತರನೇ ಮೇಲ್ಗಡೆ ಎಲ್ಲ ಕಲ್ಲುಗಳನ್ನ ಇಟ್ಟು ಜೋಡಿಸಿದ್ದಾರೆ. ಪೌರಾಣಿಕ ಕಥೆಗಳ ಪ್ರಕಾರ ಪಾರ್ವತಿ ದೇವಿ ಶಿವನನ್ನ ಪಡೆಯೋದಕ್ಕಾಗಿ ಇದೇ ಬೆಟ್ಟದಲ್ಲಿ ತಪಸ್ಸು ಮಾಡಲಿದ್ದು ಅನ್ನೋದೊಂದು ಪ್ರತೀತಿ. ಆದ್ರೆ ಹೇಮಕೂಟ ಅನ್ನೋ ಹೆಸರು ಯಾಕೆ ಬಂತ ಅನ್ನೋದಂದ್ರೆ, ಹಂಪಿಯ ಮೊದಲ ಹೆಸರು ಬಂದು ಪಂಪಾ ಕ್ಷೇತ್ರ ಅಂತ. ಈ ಒಂದು ಸ್ಥಳಕ್ಕೆ ಹೇಮಕೂಟ ಅನ್ನೋ ಹೆಸರು ಯಾಕೆ ಬಂತು ಅಂತ ಅನ್ನೋದಾದ್ರೆ, ಸಂಜೆ ಹೊತ್ನಲ್ಲಿ ಈ ಒಂದು ಬೆಟ್ಟದ ಮೇಲೆ ಪೂರ್ಣ ಬೆಳಕು ಬಿದ್ದಾಗ ಹೇಮ ಅಂದ್ರೆ ಬಂಗಾರದಂತೆ ಈ ಒಂದು ಬೆಟ್ಟವು ವಿಶಾಲವಾಗಿ ಕಾಣುತ್ತೆ. ಹಾಗಾಗಿರೋದ್ರಿಂದ ಈ ಬೆಟ್ಟವನ್ನ ಹೇಮಕೂಟ ಅಂತ ಕರೀತಾರೆ. ಹೇಮ ಅಂದ್ರೆ ಬಂಗಾರ, ಕೂಟ ಅಂದ್ರೆ ಪರ್ವತ, ಈ ಎರಡು ಜೋಡಣೆಯಾಗಿ ಹೇಮಕೂಟ. ಇನ್ನೊಂದು ಅಚ್ಚರಿ ವಿಷಯ ಏನಪ್ಪಾ ಅಂತಂದ್ರೆ, ಹಂಪಿಯ ಸಾಕಷ್ಟು ದೇವಾಲಯಗಳಲ್ಲಿ ಪೂಜೆ ನಡೀತಾ ಇಲ್ಲ. ಉದಾಹರಣೆಗೆ ಅಚ್ಯುತರಾಯ ದೇವಸ್ಥಾನ ಇರ್ಬೋದು, ವಿಜಯ ವಿಠಲ ದೇವಸ್ಥಾನ ಇರ್ಬೋದು, ಹಾಗೆ ಇನ್ನೂ ಕೆಲವು ದೇವಸ್ಥಾನಗಳಲ್ಲಿ ಅಲ್ಲಿ ಪೂಜೆ ನಡೀತಾ ಇಲ್ಲ. ಈ ಒಂದು ಹೇಮಕೂಟ ಬೆಟ್ಟದಲ್ಲಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಅಂದ್ರೆ ಸಣ್ಣ ಚಿಕ್ಕ ಚಿಕ್ಕ ದೇವಾಲಯಗಳು ತುಂಬಾ ಇದೆ. ಆ ಒಂದು ದೇವಾಲಯಗಳಲ್ಲಿ ಶಿವನ ಒಂದು ಲಿಂಗಕ್ಕೆ ಈ ಕೂಡ ಪೂಜೆ ನಡೀತಾ ಇರೋದು ಅನ್ನೋದು ಆಶ್ಚರ್ಯದ ಸಂಗತಿ. ಹಿಂದಿನ ಕಾಲದಲ್ಲಿ ಈ ಬೆಟ್ಟವನ್ನ ಸಾಧು ಸಂತರು ಧ್ಯಾನ ಮತ್ತು ತಾಂತ್ರಿಕ ಸಾಧನೆಗೆ ಬಳಸ್ತಿದ್ರು. ಅದಕ್ಕೆ ಇಲ್ಲಿ ಬಂದಾಗ ಒಂದು ವಿಚಿತ್ರ ಶಾಂತಿ ಫೀಲ್ ಆಗುತ್ತೆ. ಸ್ಥಳೀಯರ ನಂಬಿಕೆ ಪ್ರಕಾರ ವಿರೂಪಾಕ್ಷ ದೇವಾಲಯದ ಶಕ್ತಿ ಹೇಮಕೂಟ ಪರ್ವತದಿಂದಲೇ ಬರುತ್ತೆ. ಅದಕ್ಕೆ ಸ್ನೇಹಿತರೆ, ಹಂಪಿಗೆ ಬಂದಾಗ ವಿರೂಪಾಕ್ಷ ನೋಡಿಕೊಂಡು ಹೋಗಬೇಡಿ. ಒಮ್ಮೆ ಹೇಮಕೂಟ ಪರ್ವತದ ಮೇಲೆ ನಿಂತು ಆ ಶಾಂತಿಯನ್ನ ಅನುಭವ ಮಾಡಿ.
ಈ ರೀತಿ ಹಂಪಿಯ ಮರೆತು ಹೋದ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಟ್ರಾವೆಲ್ ಟಾಕ್ ವಿತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಕರ್ನಾಟಕ, ಜೈ ಹಂಪಿ.